ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖೇಶ್ ಮಾತಾಡ್ತಾ ಇರೋದು. ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಹಲಸಿನಕಾಯಿಂದ 2 ವೆರೈಟಿ ತೋರಿಸೋಣ ಅಂತ ಬಂದಿದ್ದೀನಿ. ಏನೇನಂತ ನೋಡೋಣ ಬನ್ನಿ. ಮೊದಲಿನ ಹಲಸಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಒಂಥರ ಚಿಪ್ಸ್ ಥರ ಮಾಡೋದು ನಾನು ತೋರಿಸ್ತೀನಿ. ಸಿಂಪಲಾಗಿ ಮಾಡೋದು. ಮನೇಲಿ ನಾವೇನಾದರೂ ಚಳಿಗಾಲದಲ್ಲಿ ತಿನ್ನೋ ಅಂಥ ಐಟಮ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೋಬೇಕು. ಇದು ಮೊದಲೇ ವೆರೈಟಿ ತೋರಿಸ್ತಾ ಇರೋದು. ಇನ್ನೊಂದು ಬಂದು ಹಲಸಿನ ಬೀಜ. ಈ ಸಾಮಾನ್ಯವಾಗಿ ನಾವು ಈ ಬೀಜ ತೆಗೆದು ಸಿಪ್ಪೆ ಬಿಸಾಡಿಬಿಟ್ಟು ನಾವು ಮಾಡೋದಲ್ವಾ, ಬಿಸಾಡಬೇಡಿ. ತುಂಬ ವೆರೈಟಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡೋವಂಥ ಅಡುಗೆ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ಲಾಗಿರುತ್ತೆ, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಮಾಡ್ತಾಯಿದ್ದಿದ್ದು ಅಡುಗೆ ಅಂತೆ. ನಾನು ಒಂದ್ಸರಿ ಟ್ರೈ ಮಾಡಿ ನೋಡಿದೆ, ತುಂಬ ಸೂಪರಾಗಿತ್ತು. ತುಂಬ ಸಿಂಪಲಾಗಿ ಮಾಡೋವಂಥ ಒಂದು ಅಡುಗೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸಿಪ್ಪೆನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡು ಈ ಥರ ಬಾಣಲಿ ಇಟ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು. ನಾವು ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಕೊತೀನೋ ಅಂತ ತಿಂಡಿನ ನಾನು ನಿಮ್ಗೆ ತೋರಿಸ್ತಾ ಇರೋದು. ಈ ಎಣ್ಣೆ ಕಾದಿದೆ ನೋಡಿ, ಸ್ವಲ್ಪನೇ ನಾನು ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಆಗಿದೆ ನೋಡಿ, ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ಸಿದ್ದೀನಿ ನೋಡಿ. ಒಂಥರ ಕಲ್ಲು ಥರ ಆಗಿದೆ ಇವಾಗ. ತುಂಬ ಸಾಫ್ಟ್ ಇರೋ ಇದು ಸ್ವಲ್ಪ ಕಲ್ಲು ಥರ ಇರುತ್ತೆ. ಇದಾಗಿದೆ. ಇವಾಗ ನಾನು ಇದನ್ನು ಇಳಿಸ್ಕೊತಾ ಇದ್ದೀನಿ. ತುಂಬ ತೆಗೆದುಬಿಟ್ರೆ ಅದೊಂಥರ ಸೀದೋದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬೇಡ, ಸ್ವಲ್ಪ ಮೀಡಿಯಮ್ ಕಲರಾಗಿ ಬೆಂದರೆ ಸಾಕು. ತುಂಬ ಇದಾಗೋದ್ರೆ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಬಿಸಿ ಇದ್ದಲ್ಲಿ ನೋಡಿ, ನಾನು ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ, ಚಿಟಿಕೆ ಅಷ್ಟು. ಬಿಸಿಲೇ ಮಿಕ್ಸ್ ಮಾಡ್ಕೊಂಡ್ರೆ ಚೆಂದ. ಈ ರೀತಿ ಮಾಡಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ವೆರೈಟಿನೇ ನಾನು ನಿಮಗೆ ತೋರಿಸ್ದೆ, ಇನ್ನೊಂದು ರೆಸಿಪಿನೇ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಮಿಕ್ಸ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಸಿಂಪಲಾಗಿ ನಮ್ಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಹಲಸಿನಕಾಯಿ ಇದ್ದರೆ ಮನೇಲಿ ಇದು ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಸಿಂಪಲ್ಲು ಕೂಡ. ಇಲ್ಲಿದೆ ನೋಡಿ, ಅದಕ್ಕೆ ಒಂದು ಸ್ಪೂನಷ್ಟು ನಾನು ಎಣ್ಣೆ ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಸಾಕು ನೋಡಿ. ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಲಾಸ್ಟ್ ಎಂಡಿಂಗಲ್ಲಿ ಎಣ್ಣೆ ಹಾಕಿದ್ರೆ ಒಂಥರ ತಿನ್ನೋಕೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೋದು. ಅದರಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಮಾಡೋವಂಥ ಚಿಪ್ಸ್ ಬಗ್ಗೆ ನಾನು ತೋರಿಸಿರೋದು. ಸಿಂಪಲಾಗಿ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಸಿಂಪಲಾಗಿ ಆರಾಮಾಗಿ ಮಾಡ್ಬೋದು ಇದನ್ನು. ಮತ್ತು ನಾವು ಹಲಸಿನ ಬೀಜದಲ್ಲಿ ಇರೋ ಸಿಪ್ಪೆ ಬಗ್ಗೆನೂ ನಾನು ತೋರಿಸಿದ್ನಲ್ಲ, ಸಿಪ್ಪೆ ನಾವು ಬಿಸಾಡೋದು ಬೇಡ. ಆ ಸಿಪ್ಪೆ ತಗೊಂಡು ನಾವು ಅಡುಗೆನೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದಕ್ಕೊಂದು ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಒಂದು ಟಚ್ ಕೊಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಜೊತೆಯಲ್ಲಿ. ನಾನು ನಿಮ್ಮ ರೇಖೇಶ್. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.